ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿ ಗೌಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನು ಗಾಯ್ಸ್, ಇಲ್ಲಿ ಏನಿದು ಬಾಳೆ ಗಿಡ ಬಿದ್ದುಬಿಟ್ಟಿದೆ. ಓ ಮೈ ಗಾಡ್, ಅಲ್ಲಿ ಬಟ್ಟೆ ಹಾಕಿದ್ದೆ, ಏನಾಗಿದೆ ನೋಡೋಣ ಬನ್ನಿ. ಇವಾಗ ಬಂದು ಸಂಜೆ ಗೈಸ್, ಬೆಳಗ್ಗೆ ಬಟ್ಟೆ ಹೋಗ್ತಿದೆ ಅಲ್ಲ, ತಗೊಳ್ಳೋಣ ಅಂತ ಬಂದೆ. ನೋಡಿದ್ರೆ ಇಲ್ಲಿ ಬಾಳೆ ಗಿಡ ಬಿದ್ದುಬಿಟ್ಟಿದೆ. ಇಷ್ಟು ದೊಡ್ಡ ಬಾಳೆ ಗಿಡ ಹೇಗೆ ಬಿತ್ತು ನನಗಂತೂ ಗೊತ್ತಿಲ್ಲ. ಮೇ ಬಿ ಮಂಗಗಳು ಅನಿಸುತ್ತೆ. ಇಷ್ಟು ದೊಡ್ಡ ಇದೆ ಗೈಸ್, ಇದು ಬಿದ್ದುಬಿಟ್ಟಿದೆ ನೋಡಿ. ಬಟ್ಟೆಗಳೋಣ. ಅಯ್ಯೋ ದೇವ, ಎಷ್ಟು ಗಾಳಿ ಇತ್ತು ಗೊತ್ತಾ? ನೋಡಿ ಬಟ್ಟೆ ಕೆಳಗೆ ಬಿದ್ದಿದೆ. ಓ ಮೈ ಗಾಡ್. ಸದ್ಯಕ್ಕೆ ಇವತ್ತಂತೂ ಒಗ್ಯಲ್ಲ, ನಾಳೆ ಜಾಲ್ಸಾಕ್ತೀನಿ. ಇಲ್ಲೇ ಬಿದ್ದಿರಲಿ. ಯಪ್ಪ ದೇವ, ಇದನ್ನೆಲ್ಲೇ ಹಾಕಿರ್ತೀನಿ. ಮಿಕ್ಕಿದ ಬಟ್ಟೆಗಳನ್ನ ತೊಗೊಂಡೋಗೋಣ ಬನ್ನಿ. ಇವಾಗಂತೂ ಹೆವಿ ಗಾಳಿ ಇದೆ ಗೊತ್ತಾ? ನೋಡಿ, ಟರ್ಕಿ ಟವಲ್ಲು ಸಹ ಒಣಗಿಬಿಟ್ಟಿದೆ, ಅಷ್ಟು ಗಾಳಿ ಇತ್ತು. ನಮ್ಮ ಚಿಂಟು ಟವಲ್ ಇದು. ಚಿಂಟುಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಲ್ಲ, ಹಾಗಾಗಿ ಪಾಪ್ಕಾರ್ನ್ ಪ್ಯಾಕ್ ಎಲ್ಲ ತೊಗೊಂಡೋಗೋಣ ಅಂದ್ಬಿಟ್ಟು ದೇವ್ರ ಮನೆಗೆ ಬಂದೆ. ಸೊ ದೇವ್ರ ದೀಪ ಉರಿತಾ ಇತ್ತಲ್ಲ, ಹಾಗೆ ನೋಡ್ತಾ ನಿಂತ್ಕೊಂಡೆ. ಚೆಂದ ಕಾಣ್ತಾ ಇದೆ ಅಲ್ಲ. ಬೆಳಗ್ಗೆ ಹಚ್ಚಿರೋ ದೀಪ ಇನ್ನೂ ಉರಿತಾ ಇದೆ ನೋಡಿ. ನಮ್ಮ ಚಿಂಟು ಅಮ್ಮಗೋಸ್ಕರ ಕಾಫಿ ಮಾಡಿಕೊಟ್ಟಿದ್ದಾನೆ, ಬಿಸಿ ಬಿಸಿ ಕಾಫಿ. ಅವನಿಗೋಸ್ಕರ ಪಾಪ್ಕಾರ್ನ್ ಮಾಡ್ಕೋತಾ ಇದ್ದಾನೆ. ಕಾಫಿ ಇವತ್ತು ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಚಿಂಟು ಮಾಡಿರೋ ಕಾಫಿ. ಹೆದರ್ಕೊಂಡ್ಬಿಟ್ಟೆ. ಪಾಪ್ಕಾರ್ನ್ ಪಾಪಪ್ ಆಗ್ತಾ ಇದೆ. ಇವತ್ತು ಸ್ಕೂಲಲ್ಲಿ ಬಿಸಿಲಲ್ಲಿ ಕೂರಿಸಿದ್ರು. ಇಷ್ಟು ಬಿಸಿಲಲ್ಲಿ ಕಾಲು ಸುಡ್ತಾ ಇತ್ತು. ಚಿಂಟು ಎಷ್ಟು ಮಾಡಿದ್ರು ಹಾಲು ಕುಡಿಯಲ್ಲ ಅಂತಾನೆ, ಹಾಗಾಗಿ ನಾನೇ ಅವನಿಗೆ ಹಾಲನ್ನ ಪ್ರಿಪೇರ್ ಮಾಡಿ ಕೊಟ್ಟೆ, ನೀನು ಕುಡಿ ಅಂತ. ಅವ್ನು ನನಗೆ ಕಾಫಿ ಮಾಡಿಕೊಟ್ಟ. ಸೊ ಒಬ್ರಿಗೊಬ್ರು ಹೆಲ್ಪಿಂಗ್. ಫ್ಲಾಪ್. ಚಿಂಟುಗೆ ಈ ರೀತಿ ಮಾಡೋದು ತುಂಬ ಇಷ್ಟ. ಇದಿಲ್ಲ, ನೀರು ಚೆಲ್ಬೇಡ, ಬಯಸ್ಕೋತೀಯ. ಸುಮ್ಮನೆ ಏನಾದರೂ ತಿಂತಾ ಇರಬೇಕು ಅನ್ನಿಸ್ತಾ ಇದೆ, ಖಾರವಾಗಿ. ಗೋಬಿ. ಗೈಸ್, ಅಮ್ಮ ಮಗುಂದು ಇಬ್ಬರದು ಸ್ನ್ಯಾಕ್ಸ್ ತಿಂದಾಯಿತು. ಇವಾಗ ಅನ್ಬಾಕ್ಸಿಂಗ್ ಮಾಡೋ ಸಮಯ. ನಮ್ಮ ಚಿಂಟು ತುಂಬ ದಿನದಿಂದ ಕೇಳ್ತಾ ಇದ್ದ ಏನೋ ಒಂದು ಬೇಕು ಅಂತ. ಸೊ ಅದನ್ನು ಇವತ್ತು ತಕ್ಕೊಟ್ಟಿದ್ದೀನಿ, ಆರ್ಡರ್ ಮಾಡಿದ್ದೆ. ಸೊ ಅದು ಬಂದಿದೆ, ಬನ್ನಿ ಏನು ಅಂತ ನೋಡೋಣ. ಗೈಸ್, ನಂದು ಚಿಂಟುದು ಸ್ನ್ಯಾಕ್ಸ್ ಅಂತೂ ತಿಂದಾಯಿತು. ಇವಾಗ ಚಿಂಟುಗೊಂದು ಸರ್ಪ್ರೈಸಿಂಗ್ ಅಂತ ಹೇಳೋಕ್ಕಾಗಲ್ಲ, ಅವನೇ ಇಷ್ಟಪಟ್ಟು ತರಿಸ್ಕೊಂಡಿರೋದು. ಸೊ ಅದು ಇವತ್ತು ಡೆಲಿವರಿ ಆಗಿದೆ. ಬನ್ನಿ ಇವತ್ತು ಅದನ್ನು ಅನ್ಬಾಕ್ಸ್ ಮಾಡೋಣ. ಅದೇನಪ್ಪ ಅಂತ ಅವನೇ ಹೇಳ್ತಾನೆ. ಚಿಂಟು, ನಿಂಗೆ ಅದ್ರ ಕಂಡ್ರೆ ಎಷ್ಟಿಷ್ಟ?
ಹ್ಮ್ ಇಷ್ಟ ಇಷ್ಟ ಎಷ್ಟು ಇಷ್ಟ? ನಮ್ಗೆ ಹೇಳಕ್ಕಾಗತ್ತೆ. ನನ್ಗೆ ಹೇಳ್ತಿದ್ದೆ ನಂಗೂ ತುಂಬಾ ಇಷ್ಟ, ನಂಗದು ತಕ್ಕೊಡು ಅಂತ. ಈಗ ಯಾಕೆ ಹಿಂಗೆ ಕೂತಿದೀಯ? ನನ್ನ ಜೀವ ತಿಂದಿದ್ದಾನೆ ಅಷ್ಟಿಷ್ಟು ತಿಂದಿಲ್ಲ. ನಂಗೆ ನಿಜಕ್ಕೂ ಹೇಳ್ಬೇಕು ಅಂದರೆ ಅದನ್ನು ತಕ್ಕೊಡೋಕೆ ಇಷ್ಟ ಇಲ್ಲ. ಬಟ್ ಅವ್ನ ನೆಪಗಳು ನೋಡಬೇಕು. ನನ್ನ ಬರ್ಡೇ ಗಿಫ್ಟು, ಅಮ್ಮನ ಕಡೆಯಿಂದ ಏನಲ್ಲ, ಪಪ್ಪನ ದುಡ್ಡಲ್ಲೇ ನಾನು ತಕ್ಕೊಟ್ಟಿರೋದು. ಸೊ ಬನ್ನಿ ನೋಡೋಣ ಎರಡು ಬೇಕಾಗಿರುತ್ತೆ. ಅದೇನು ಅಂತ. ಅದು ಫಸ್ಟ್ ನಿನಗೆ ಬೇಕಾಗಿರೋದು. ಬೇಡ ಫಸ್ಟ್ ಇದೆ. ಬೇಡ, ಚಿಂಟುದು ಫೇವ್ರೆಟ್. ತುಂಬ ಇಷ್ಟಪಟ್ಟು ತರಿಸ್ಕೊಂಡವನೇ. ಅದು ಹೆಂಗಿದೆ ಕತೆ ನೋಡಬೇಕು. ಕತ್ರಿನೇ ಕೊಡು, ಇವೆಲ್ಲ ಬೇಡ, ಸರಿ ಹೋಗಲ್ಲ. ಕಟ್ಟರ್ ಇರ್ತೈತಿಲ್ಲ ಅಂದ್ರೆ ಚಂದ ಆಯ್ತಲ್ಲ. ಒಳಗೂ ಹೋಗ್ಬಿಡತ್ತು ಕೊಡಿದ್ರೆ. ಏನಪ್ಪ ತರಿಸ್ಕೊಂಡಿದ್ದು? ವಾರ ಇದಲ್ಲಪ್ಪಿ. ವಾರನೇ ಇರುತ್ತೆ. ಏನು ತರಿಸ್ಕೊಂಡಿದ್ದಾನೆ ಗೊತ್ತಾ ಗೈಸ್? ಪಂಚಿಂಗ್ ಬ್ಯಾಗ್. ಅಮ್ಮ ಏನಾದ್ರು ಬೈದ್ರೆ ಆ ಪಂಚಿಂಗ್ ಬ್ಯಾಗಿಗೆ ಅಮ್ಮನ ಹೆಸರು ಹೇಳ್ಬಿಟ್ಟು ಹೊಡಿತಾನಂತೆ. ಅಲ್ಲಮ್ಮ, ಹೊಡಿಯಲ್ವಾ? ನಾನು ಬುಕ್ ಮಾಡಿದ್ದು ಅಮೆಝಾನಿಂದ. ಎಷ್ಟು 700+ ಏನೋ ಇದೆ ಅಷ್ಟೇ. ಇದಕ್ಕೆ ಮರಳು ತುಂಬಬೇಕಂತೆ. ಈಗ ಹೇಳ್ತಾ ಇದ್ದೇನೆ, ನಾನು ಅನ್ಕೊಂಡೆ ಅದಿಷ್ಟು ಅಪ್ಪಕ್ಕೆ ಬರುತ್ತೆ ಅಂತ. ಇದಕ್ಕೇನೋ ತುಂಬಬೇಕಂತೆ ಗೈಸ್. ಅದೇನೋ ಕೊಟ್ಟಿದ್ರಲ್ಲ, ಇಷ್ಟು ಉದ್ದ, ನೀನು ಅಷ್ಟಕ್ಕೂ ಉದ್ದಕ್ಕೂ ಇದೆ. ಇಷ್ಟು ಉದ್ದ ಇದೆ, ನಮ್ಮ ಚಿಂಟು ಅಷ್ಟು ಉದ್ದನೇ ಇದೆ. ಇಲ್ಲಿ ನೋಡಿ ಗೈಸ್. ಇಟ್ಕೊ. ಚಿಂಟು ಪ್ಯಾಂಟ್. ಇಷ್ಟ ಆಯ್ತಾ? ಇದಕ್ಕೇನು ತುಂಬೋದು? ಲಗೇಜ್ ತುಂಬಿಕೊಂಡು ಹಾಗೆ ಹೋಗೋಣ ಬಸ್ಸಲ್ಲಿ. ಇದಕ್ಕೇನು ತುಂಬೋದು? ಏನ ಪೇಪರ್ ಮತ್ತೆ ಪೇಪರ್ ಇರುತ್ತೆ. ಹಳೇದೊಂದು ಚಿಕ್ಕ ಪಂಚಿಂಗ್ ಬ್ಯಾಗ್ ಇದೆಯಲ್ಲ, ಅದನ್ನ ಹಾಕು. ಅದಾದ್ಮೇಲೆ ಇನ್ನೇನಾದ್ರು ತುಂಬ ಅಲ್ಲಿದೆ, ತಗೊಂಡ್ ಬಾ. ಅದನ್ನ ನಾನು ಬಿಸಾಕ್ಲಿಲ್ಲ. ಇವತ್ತು ಬಿಸಾಕೋಣ ಅಂತಿದ್ದೆ. ಇವತ್ತು ಮಿಕ್ಕಿದ್ದೆಲ್ಲ ಕಸ ಕೊಟ್ಬಿಟ್ಟೆ. ನಾನು ಅವ್ನು ಚಿಕ್ಕವನಿದ್ದಾಗ ಒಂದು ಪಂಚಿಂಗ್ ಬ್ಯಾಗ್ ತಗೊಟ್ಟಿದ್ದೆ ಗೈಸ್. ನನಗೆ ತುಂಬಾ ಇಷ್ಟ. ಇವಾಗ ಅದು ಹೆಂಗಿದೆ ನೋಡಿ, ಒಳ್ಳೆ ಈ ಪಂಚಿಂಗ್ ಬ್ಯಾಗಲ್ಲಿ ಅವನು ಆಡ್ತಿದ್ದ. ಅದು ಸಮೇತ ಇಟ್ಕೊಮ್ಮ. ಹಾ, ಮಿಕ್ಕಿದಕ್ಕೆ ತುಂಬುವಂತೆ ಎಲ್ಲ ಒಂದೊಂದು ಸೇಮ್ ಜಿಪ್ ಹಾಕ. ಈಗ ಎಷ್ಟು ಬುದ್ಧಿವಂತನಪ್ಪ. ಇನ್ನೂ ಜಾಸ್ತಿ ಹಾಕ್ಬೇಕು. ಇದೇನು ಯೂಸೇ ಇಲ್ಲ ನನಗೆ. ಇಷ್ಟು ಚಿಕ್ಕದೇನ್ ಮಾಡ್ತೀನಿ. ನೀನ್ ತುಂಬ್ಕೊಂತೀಯ? ಪೇಪರ್ ತುಂಬಬೇಕು. ಇನ್ನೇನ್ ತುಂಬ್ತೀಯ? ಮಣ್ಣು ತುಂಬನ? ಹಾ, ಮಣ್ಣು ತುಂಬಿಟ್ಟು ನಿನ್ಗೆ ಮನೆ ಒಳಗೆ ಹಾಕಕ್ ಬಿಡ್ತೀನಿ. ಇದೆಲ್ಲಿ ಲೀಕ್ ಆಗಲ್ಲ. ಇದೇನು ಇದು? ಅದೇ ಆಯ್ತಪ್ಪ, ಇಷ್ಟೇ ಇರ್ತಿದ್ದು. ಇದ್ರಲ್ಲಿ ಎಂತ ಹೊಡಿಲ್ಲ ಇದಕ್ಕೆ. ಆಯ್ತು, ಪೇಪರ್ ತುಂಬ್ಕೊಲ್ಲ. ಗೂಗಲ್ ಸರ್ಚ್ ಹೊಡ್ ನೋಡೋಣ ಏನ್ ತುಂಬಬೇಕು ಅಂತ. ನೆಕ್ಸ್ಟ್ ಇದು. ಅದಕ್ಕೆ ಒಂದು ಚೈನ್ ಕೊಟ್ಟಿದ್ದಾರೆ, ಕತ್ತಿಗೆ ಹಾಕೊಂಡು ಓಡಾಡಿ ಅಂತ. ಅದನ್ನ ಹ್ಯಾಂಗ್ ಮಾಡೋದು ಹಿಂಗಿರುತ್ತಾ? ಹಿಂಗೆ. ಆಮೇಲೆ ಅದನ್ನ ಮೇಲ್ಗಡೆ ಸೀಲಿಂಗಿಗೆ ನೇತಾಕೋದು. ಆಮೇಲೆ ಇದನ್ನ ಎರಡು ಹೊಕ್ಕಿದೆ. ಗೈಸ್, ಪಂಚಿಂಗ್
ಆಮೇಲೆ ಅವನ ಆಸೆ ತೀರ್ತು. ಆಮೇಲೆ ಹ್ಯಾಂಡ್ ರ್ಯಾಪ್ ಕೊಟ್ಟಿದ್ದಾರೆ. ಏನು ಕೈಯಲ್ಲಿ ಹಾಕೊಂಡು ಹೊಡಿಯೋದಾ? ಕುತ್ಕೋಬೇಕದು ಕಷ್ಟ ಅನ್ಸುತ್ತೆ ಅದು. ನನಗೆ ಸುತ್ತೀನಿ ಅಂತ ಹೋದ, ಬಿದ್ದೋಯ್ತು. ಆಯ್ತು ಬಿಡು, ಇವಾಗ ಅವ್ನು ಸುತ್ಕೊಂಡಿದ್ದಾನೀಗ. ಸರಿ ಕಟ್. ನೆಕ್ಸ್ಟು ಅವ್ರ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದೆಯಂತೆ. ಸೊ ಅದಕ್ಕೆ ಏನೋ ಒಂದು ತರಿಸ್ಕೊಂಡಿದ್ದಾನೆ. ಏನಿದು ಸೆನ್ಸಾರಾ? ಏನು ಸೆನ್ಸರ್? ಅದು ಏನೇನೋ ಮಾಡ್ತಾವನೆ, ಅದು ಏನು ತಲೆ ಬುಡ ಒಂದು ಗೊತ್ತಾಯ್ತಾ ಇಲ್ಲ. ಕಟ್ ಮಾಡತ್ತೆ. ಸೊ ಇದು ಬಿಡು, ಹಾಳಾದ್ರೆ ಆಮೇಲೆ ತೆಗಿಲೇಬೇಕು ತಾನೆ ಯಾವತ್ತಾದ್ರೂ ಒಂದಿನ. ವಾಟರ್ ಸೆನ್ಸರ್. ಇದು ಸೆನ್ಸರ್ ಅಂತೆ, 2 ತಗೊಂಡಿದ್ದಾನೆ. ಅದಕ್ಕೆ ಮೋಟ್ರು ಇಲ್ಲಿ. ಆಮೇಲೆ ಇನ್ನೇನು ತಂದಿದ್ಯಾ? ಬ್ಯಾಟ್ರಿ ಕಲೆಕ್ಟರ್. ಮೋಟರ್, ಬ್ಯಾಟ್ರಿ ಕನೆಕ್ಟರ್. ಇಲ್ಲಿ ಈ ಜಾಗಕ್ಕೆ ನೀರು ಬಿದ್ದರೆ ಅದು ಎಳ್ಕೊಂಡ್ಬಿಡುತ್ತೆ. ಸರಿ ಆಯ್ತು, ಈಗ ಎಲ್ಲನೂ ಆ ಕವರ್ಗೆ ಪೌಚಿಗೆ ಹಾಕಿಡು. ಆ ಪೌಚ್ಗೆ ಹಾಕಿಡು. ಇದನ್ನ ಇದು ಮಾಡಬೇಡ, ಅದು ಹೋಗುತ್ತೆ, ಹಾಳಾಗತ್ತೆ. ಏನು ಇದು ಶಾರ್ಪ್ ಎಡ್ಜಸ್ ಕರೆಕ್ಟಾಗಿ ಎತ್ತಿಡು. ಸೊ ಗೈಸ್, ಇವತ್ತು ನಮ್ಮ ಚಿಂಟುಗೋಸ್ಕರ ತರಿಸಿದ್ದೀನಿ ಇದನ್ನು. ಇನ್ನೂ ಒಂದಿದೆ, ನೀನು ಮಿಸ್ ಮಾಡೋದು. ನನಗೆ ಈಗಲೇ ಹಾಕ್ಬೋದು, ನೀನು ಆಗಲ್ಲ. ಕರೆನ್ಸಿ ಬೇಕಂತೆ ನನ್ನ ಕೈಲಾಗಲ್ಲ. ಯಾಕೆ ಗೈಸ್, ಹೇಗೆ ಅನ್ನಿಸ್ತು ನಿಮಗೆ? ಏನೋ ಗೈಸ್, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನಾದರೂ ಒಂದು ಮಾಡಿ 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 ಅಂತ ಇರ್ತೀರಾ, ಬಟ್ ಏನು ಮಾಡಲಿ ಮನೇಲಿ ಕುತ್ಕೊಂಡು ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಿಂಟುನ ತುಂಬ ದಿನ ಆಯಿತು ನೋಡಿ ಅಂತ ಹೇಳ್ತಾ ಇದ್ರಿ. ಚಿಂಟು ಇತ್ತೀಚೆಗೆ ತುಂಬ ಬ್ಯುಸಿಯಾಗಿರ್ತಾನೆ, ಬರಲ್ಲ. ಹಾಗಾಗಿ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲ್ಲ. ಸೊ ನನಗೂ ಕೆಲಸ ಅದು ಇದು ಆಗ್ಬಿಡುತ್ತಲ್ಲ. ಎಷ್ಟು ಓದ್ಕೊಳ್ಳೋದಿರುತ್ತೆ. ಓ ಮೈ ಗಾಡ್, ಓದ್ಕೋತಾನಂತೆ ಅವನು. ಇಲ್ಲ ಗೈಸ್, ಹೌದು ಗೈಸ್, ಅದಕ್ಕೆ 5 ಗಂಟೆಗೆ ಹೇಳೋದು ನಾನು. ಇವತ್ತೇ ಮೊದಲು ಗೈಸ್ ಎದ್ದಿರೋದು ಅವನು. ಸೊ 5 ಗಂಟೆಗೆ ಓದ್ಕೋತಾ ಇದ್ದಾನೆ. ನೋಡೋಣ ಅದೆಷ್ಟು ದಿನ ಓದ್ಕೋತಾನೆ ಅಂತ. ಏನಿಲ್ಲ, ಟೆಸ್ಟ್ ಈಗಲೂ ಸ್ಟಡಿ ಮಾಡಬೇಕು. ಈಗ ಸ್ಟಡಿ ಮಾಡಿ ಇದೆಲ್ಲ ಎತ್ತಿಡು ಕ್ಲೀನಾಗಿ. ನನಗೆ ಎತ್ತಿಡೋಕ್ಕಾಗಲ್ಲ, ನಂಗೆ ಬೆಳಗ್ಗೆ ಅಂತ ಕೆಲಸ ಮಾಡಿ ಸುಸ್ತಾಗಿದೆ. ಸೊ ಎಲ್ಲ ಎತ್ತಿಟ್ಬಿಟ್ಟು ಓದ್ಕೊ. ಓಕೆನಾ ಗೈಸ್? ನನ್ನ ಬಗ್ಗೆ ಹೇಳಿ ಅಂತ ಇದ್ದೀರಾ. ನನ್ನ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲ, ಇನ್ನು ಏನೂ ಇಲ್ಲ ಗೈಸ್. ನಾನೇನು ದೊಡ್ಡ ವ್ಯಕ್ತಿನ ಹೇಳ್ಕೊಳ್ಳೋಕ್ಕೆ, ಏನು ಅಂತ ಸಾಧನೆ ಮಾಡಿಲ್ಲ. ಮುಂದೆ ಏನಾದರೂ ಸಾಧನೆ ಮಾಡ್ತೀನಿ, ನೋಡಬೇಕು. ಸೊ ನೋಡೋಣ ದೇವರಿಚ್ಛೆ ಹೇಗಿದೆ ಅಂತ. ಸದ್ಯಕ್ಕೆ ಬಾಯ್, ಲವ್ ಯು ಆಲ್ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.